ಬೆಂಗಳೂರು ಬಾಂಬ್ ಕೇಸ್ ಬೆನ್ನತ್ತಿದ್ದಾರೆ ಎನ್ಐಎ ಅಧಿಕಾರಿಗಳು. ಸ್ಫೋಟದ ಸ್ಥಳದಲ್ಲಿ ಮರುಪರಿಶೀಲನೆಗೆ ಎನ್ಐಎ ತಯಾರಿ ನಡೆಸಿದ್ದು, ಬೆಂಗಳೂರು ಬಾಂಬ್ ಕೇಸ್ ಬೆನ್ನತ್ತಿದ್ದಾರೆ ಎನ್ಐಎ ಅಧಿಕಾರಿಗಳು. ಸ್ಫೋಟದ ಸ್ಥಳದಲ್ಲಿ ಮರುಪರಿಶೀಲನೆಗೆ ಎನ್ಐಎ ತಯಾರಿ ನಡೆಸಿದ್ದು, ಶಂಕಿತನ ರೂಟ್ ಮ್ಯಾಪ್ ಬಿಟ್ಟು ಬೇರೆ ಆಯಾಮದಲ್ಲಿ ತನಿಖೆ ನಡೆಸಲಾಗ್ತಾ ಇದೆ. ಸ್ಫೋಟ ನಡೆದ ಸ್ಥಳದಲ್ಲಿ ಸಿಕ್ಕ ಸಾಕ್ಷ್ಯಗಳಿಂದಲೇ ಶಂಕಿತ ಉಗ್ರನ ಬೇಟೆಗೆ ಎನ್ಐಎ ಮುಂದಾಗಿದೆ. ಒಂದು ಕ್ಲೂ ಸಿಕ್ಕರೆ ಸಾಕು, ಕೆಲವೇ ನಿಮಿಷಗಳಲ್ಲಿ ಶಂಕಿತನ ಬೇಟೆ ಆಗತ್ತೆ. ಎನ್ಐಎ ಯಾವ ರೀತಿ ಕಾರ್ಯಾಚರಣೆ ನಡೆಸುತ್ತೆ ಅದು ಬಹಳ ರೋಚಕವಾಗಿ. ಇಂತಹ ಪ್ರಕರಣಗಳಲ್ಲಿ ಎನ್ಐಎ ಹಸ್ತಕ್ಷೇಪ ಮಾಡಲೇಬೇಕಾಗತ್ತೆ ಅಂತಂದ್ರೆ ಕ್ಷಣ ಮಾತ್ರದಲ್ಲಿ ಯಾರು ಈ ಕೃತ್ಯವೆಸಗಿದ್ದಾರೋ ಅವರ ಹೆಡೆಮುರಿ ಕಟ್ಟೋದು ಪಕ್ಕ. ಈಗ ಬಾಂಬ್ ಕೇಸ್ ಬೆನ್ನತ್ತಿದ್ದಾರೆ ಎನ್ಐಎ ಅಧಿಕಾರಿಗಳು. 3 ದಿನ ಕಳೆದ್ರೂ ಕೂಡ ಇನ್ನು ಈ ಸ್ಫೋಟದ ರೂವಾರಿ ಯಾರು ಆ ಬಾಂಬ್ ಇಟ್ಟು ತೆರಳಿದ್ನೋ ಆ ವ್ಯಕ್ತಿ ಇನ್ನೂ ಕೂಡ ಸೆರೆ ಆಗಿಲ್ಲ. ಆದರೆ ಆತನಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಸಿಸಿಟಿವಿ ಫುಟೇಜ್ಗಳೆಲ್ಲ ಲಭ್ಯ ಆದರೂ ಕೂಡ ಆತನ ಸೆರೆ ಸಾಧ್ಯವಾಗಿಲ್ಲ. ಹೀಗಾಗಿ ಇಲ್ಲಿ ಬೇರೆ ಆಯಾಮದಲ್ಲಿ ಆತನ ರೂಟ್ ಮ್ಯಾಪ್ ಅನ್ನೇ ಈಗ ಏನು ಫಾಲೋ ಮಾಡಲಾಗ್ತಾ ಇತ್ತು, ಅದನ್ನು ಬಿಟ್ಟು ಈಗ ಬೇರೆ ಆಯಾಮದಲ್ಲಿ ಆತನನ್ನ ಸೆರೆ ಹಿಡಿಯೋದಕ್ಕೆ ಎನ್ಐಎ ಅಧಿಕಾರಿಗಳು ಎಂಟ್ರಿ ಕೊಟ್ಟಿರೋದು. ಸ್ಫೋಟ ನಡೆದ ಸ್ಥಳದಲ್ಲಿ ಸಿಕ್ಕಂತಹ ಸಾಕ್ಷ್ಯಗಳಿಂದಲೇ ಶಂಕಿತ ಉಗ್ರನ ಬೇಟೆ ಆಗತ್ತೆ. ಬಾಂಬ್ ತಯಾರಿಸಲು ಬಳಸಿದ ವಸ್ತುಗಳೇ ಎನ್ಐಎಗೆ ಆಧಾರ. ತನಿಖೆಗೆ ಸ್ಫೋಟಕ್ಕೆ ಬಳಸಿದ ವಸ್ತುಗಳು ಯಾವುದು ಅಂತ ಎನ್ಐಎ ಪರಿಶೀಲನೆ ನಡೆಸ್ತಾ ಇದೆ. ಬಳಸಿದ ವಸ್ತುಗಳ ಮಾರಾಟದ ಬಗ್ಗೆಯೂ ಕೂಡ ಎನ್ಐಎ ತನಿಖೆ ನಡೆಸ್ತಾ ಇದ್ದು, ಅಧಿಕೃತ ಅನಧಿಕೃತ ಮಾರಾಟಗಾರರ ಬಗ್ಗೆ ಮಾಹಿತಿ ಸಂಗ್ರಹಿಸ್ತಾ ಇದೆ. ಮಾಹಿತಿ ಸಂಗ್ರಹಕ್ಕೆ ಈಗ ಎನ್ಐಎ ಅಧಿಕಾರಿಗಳ ತಂಡ ಮುಂದಾಗಿರೋದು. ಇದು ಯಾವ ರೀತಿಯ ಒಂದು ಕ್ಲೂ ಕೊಡಬಹುದು ಕಾದ್ ನೋಡಬೇಕಾಗಿದೆ. ಅಧಿಕೃತ ಅನಧಿಕೃತ ಮಾರಾಟಗಾರರ ಮಾಹಿತಿಗೆ ಈಗ ಎನ್ಐಎ ತಂಡ ಕೈ ಹಾಕಿದ್ದು, ಸ್ಫೋಟಕ್ಕೆ ಬಳಸಿದ ವಸ್ತುಗಳನ್ನ ಮಾರಾಟ ಮಾಡಿದಂತಹ ವ್ಯಕ್ತಿಯನ್ನ ಪತ್ತೆ ಹಚ್ಚುವಂತಹ ಕಾರ್ಯಕ್ಕೆ ಈಗ ಎನ್ಐಎ ಮುಂದಾಗಿದೆ. ಫೋಟೋ ಮೂಲಕ ಶಂಕಿತ ಉಗ್ರನ ಪತ್ತೆಗೆ ಎಲ್ಲೆಡೆ ಪರಿಶೀಲನೆ ಆಗ್ತಾ ಇದೆ. ರಾಜ್ಯ ಪೊಲೀಸರಂತೆ ಎನ್ಐಎ ತಂಡದ ತನಿಖೆ ಅಷ್ಟಕ್ಕೆ ಸೀಮಿತವಾಗಿರೋದಿಲ್ಲ, ರೂಟ್ ಮ್ಯಾಪ್ಗೆ ಅಷ್ಟೇ ಸೀಮಿತ ಆಗಿರೋದಿಲ್ಲ. ಎನ್ಐಎ ತಂತ್ರಜ್ಞಾನದ ತನಿಖೆಯಲ್ಲಿ ಮಾಹಿತಿ ಬಹಳ ಬೇಗನೆ ಸಿಗುತ್ತೆ. ಕೆಲವೇ ನಿಮಿಷಗಳಲ್ಲಿ ಸಂಶಯಾಸ್ಪದ ವ್ಯಕ್ತಿಯ ಮಾಹಿತಿ ಸಿಗುತ್ತೆ. ತಮ್ಮದೇ ಆದ ಮಾಹಿತಿದಾರರನ್ನ ಎನ್ಐಎ ಹೊಂದಿರುತ್ತೆ, ಪೇಯ್ಡ್ ಇನ್ಫಾರ್ಮೆಂಟ್ಸ್ ಅನ್ನ ಹೊಂದಿರುತ್ತೆ ಎನ್ಐಎ ತಂಡ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್ ನೇರ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ಈಗ ಆಶ್ಚರ್ಯ ಅಂದ್ರೆ ಸ್ಫೋಟ ನಡೆದು 3 ದಿನ ಕಳೆದ್ರೂ ಕೂಡ ಇನ್ನೂ ಆತನ ಪತ್ತೆ ಆಗಿಲ್ಲ ಅನ್ನುವಂಥದ್ದು. ಅಂದ್ರೆ ಆತ ಅಷ್ಟು ಚಾಲಾಕಿನ ಅಥವಾ ನಾವು ಅಷ್ಟು ಸ್ಲೋ ಆಗ್ಬಿಟ್ವಾ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗುತ್ತೆ. ಅದೀಗ ಎನ್ಐಎ ಎಂಟ್ರಿ ಯಾವ ರೀತಿಯ ಒಂದು ವೇಗವನ್ನ ಕೊಡತ್ತೆ ಈ ಒಂದು ಪ್ರಕರಣದಲ್ಲಿ ಅಂತ? ಸುಕನ್ಯಾ, ಮೊದಲನೇದಾಗಿ ಎನ್ಐಎ ಈಗ FIR ಮಾಡ್ಕೊಂಡಿರುವಂಥದ್ದು ಸಂಪೂರ್ಣವಾಗಿ ಪ್ರಕರಣದ ತನಿಖೆ ಅಖಾಡಕ್ಕೆ ಇನ್ನೆರಡು ದಿನಗಳಲ್ಲಿ ಬರಬಹುದು. ಆ ಬಂದಂತಹ ಸಂದರ್ಭದಲ್ಲಿ ಎನ್ಐಎ ಏನೆಲ್ಲ ಮಾಡುತ್ತೆ ಅನ್ನುವಂತಹ ವಿಚಾರಗಳು ಈಗ ಪೊಲೀಸ್ ಮೂಲಗಳಿಂದ ಬಂದಿರುವಂತಹ ವಿಚಾರಗಳಿವು. ಯಾಕಂದ್ರೆ ಬಂದಂತಹ ಸಂದರ್ಭದಲ್ಲಿ ಅವರು ಮತ್ತೆ ಈಗಾಗಲೇ ಘಟನೆ ನಡೆದಂತಹ ಸಂದರ್ಭದಲ್ಲಿ ಇಲ್ಲಿ ಸಾಕಷ್ಟು ಮಾಹಿತಿಗಳನ್ನ ಕಲೆಕ್ಟ್ ಮಾಡ್ಕೊಂಡು ಹೋಗಿದ್ರು. ಅದಾದ ಬಳಿಕವಾಗಿ ಮತ್ತೆ ಪುನರ್ ಪರಿಶೀಲನೆಗೆ ಅಂತ ಹೇಳಿ ಮತ್ತೆ ಬರ್ತಾರೆ. ಈ ಸಂದರ್ಭದಲ್ಲಿ ಪ್ರತಿಯೊಂದು ಸಿಕ್ಕುವಂತಹ ಪ್ರತಿ ಇಂಚಿಂಚು ಮಾಹಿತಿಗಳನ್ನು ಕೂಡ ಅವರು ಸಾಕ್ಷಿಯಾಗಿ ಪರಿಗಣನೆ ಮಾಡ್ತಾರೆ. ಯಾಕಂದ್ರೆ ಎನ್ಐಎ ಒಂದು ತನಿಖೆ ಸೀಮಿತವಾಗಿರಲ್ಲ, ಅದು ಬಹಳ ದೊಡ್ಡದಾಗಿರುತ್ತೆ. ಅಲ್ಲಿ ಯಾವುದೇ ಒಂದು ಸಣ್ಣ ಕ್ಲೂ ಸಿಕ್ಕಿದ್ರು ಕೂಡ ಅದರ ಆಳದ ತನಿಖೆಯನ್ನ ಮಾಡುವಷ್ಟು ಕೆಪಾಸಿಟಿ ಎನ್ಐಎಗಿದೆ. ಜೊತೆಗೆ ಅಷ್ಟು ಟೆಕ್ನಾಲಜಿ, ಜೊತೆಗೆ ಅಷ್ಟರ ಮಟ್ಟಿಗೆ ದೇಶದಾದ್ಯಂತವೂ ಕೂಡ ಅದರ ರೆಡಾರ್ ಇರುತ್ತೆ. ಯಾವುದೇ ಆದರೂ ಆಗಿರಲಿ, ಈಗ ಸ್ಫೋಟಕ್ಕೆ ಬಳಸಿರುವಂತಹ ಒಂದು ವಸ್ತುವನ್ನ ಅವರು ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಆ ಶಂಕಿತರು ಏನು ಬಳಸಿರ್ತಾರೆ ಅದರ ಮೂಲ ಯಾವುದು, ಜೊತೆಗೆ ಅದು ಯಾರಿಂದ ಖರೀದಿ ಮಾಡಲಾಗಿದೆ, ಅದು ಅಧಿಕೃತವಾಗಿ ಖರೀದಿ ಮಾಡಲಾಗಿದೆಯೋ ಅನಧಿಕೃತವಾಗಿ ಖರೀದಿ ಮಾಡಲಾಗಿದೆಯೋ, ಜೊತೆಗೆ ಅದನ್ನ ಯಾರು ಕೊಟ್ಟಿದ್ದಾರೆ ಅನ್ನುವಂತಹ ವಿಚಾರಗಳನ್ನ ಸಂಪೂರ್ಣವಾಗಿ ಕಲೆ ಹಾಕುವಂತ ಒಂದು ಎನ್ಐಎ ಅಷ್ಟು ಕೂಡ ಪರಿಣತಿ ಹೊಂದಿರುತ್ತೆ. ಅದೇ ರೀತಿಯಲ್ಲಿ ಸಾಕಷ್ಟು ವಿಚಾರಗಳನ್ನ ಇಲ್ಲಿ ಕಲೆ ಹಾಕುವಂತ ವಿಚಾರಗಳೇನಿರ್ತವೆ ಅದರಲ್ಲಿ ಸಾಕಷ್ಟು ಇಂಚಿಂಚು ಮಾಹಿತಿಗಳನ್ನ ಕಲೆ ಹಾಕಿ ಆರಂಭದಿಂದ ಕೊನೆಯವರೆಗೂ ಕೂಡ ಏನೇನು ವಿಚಾರಗಳಿರುತ್ತೆ ಎಲ್ಲವನ್ನು ಪತ್ತೆ ಮಾಡುವಂತಹ ಒಂದು ಎನ್ಐಎ ಪರಿಣತಿಯನ್ನು ಹೊಂದಿರುತ್ತೆ. ಹಾಗಾಗಿ ಈ ಪ್ರಕರಣ ಸಾಕಷ್ಟು ಒಂದು ಗಂಭೀರವಾಗಿರುವುದರ ಹಿನ್ನೆಲೆಯಲ್ಲಿ ಎನ್ಐಎ ತನಿಖೆ ಬಂದಂತಹ ಸಂದರ್ಭದಲ್ಲಿ ಆರೋಪಿಯ ಒಂದು ಪತ್ತೆ ಏನಿದೆ ಅದು ಸ್ವಲ್ಪ ಶೀಘ್ರವಾಗಿ ಆಗುತ್ತೆ ಅನ್ನುವಂತಹ ವಿಚಾರ ಕೂಡ ಬರುವಂಥದ್ದು. ಇನ್ನು ಆ ಆರೋಪಿ ಈಗಾಗಲೇ ರಾಜ್ಯ ಬಿಟ್ಟು ಬೇರೆ ರಾಜ್ಯಕ್ಕೆ ಹೋಗಿದ್ದಾನೆ ಅನ್ನುವಂಥ ಒಂದು ವಿಚಾರಗಳು ಕೂಡ ಇರುವಂಥದ್ದು. ಅಂದ್ರೆ ಎನ್ಐಎಗೆ ಕೇವಲ ಒಂದು ಜಿಲ್ಲೆ ಅಥವಾ ಒಂದು ರಾಜ್ಯಕ್ಕೆ ಸೀಮಿತವಾಗಿರಲ್ಲ, ಅದರ ರೆಡಾರ್ ಇಡೀ ಕಂಪ್ಲೀಟ್ ಒಂದು ದೇಶಕ್ಕೆ ಇರುತ್ತೆ. ಅಂದ್ರೆ ಆತ ಇಲ್ಲಿಂದ ಎಸ್ಕೇಪ್ ಆಗಿ ಬೇರೆ ರಾಜ್ಯಕ್ಕೆ ಹೋದ್ರೂ ಕೂಡ ಆತನ ಒಂದು ಫೋಟೋ ಅಥವಾ ಒಂದು CCTV ಒಂದು ಸ್ಟಿಲ್ ಅನ್ನ ಇಟ್ಕೊಂಡು ಆತನನ್ನ ಪತ್ತೆ ಮಾಡುವಂತಹ ಅಷ್ಟು ಪರಿಣಿತಿಯನ್ನ ಎನ್ಐಎ ಹೊಂದಿರುತ್ತೆ. ಹಾಗಾಗಿ ಯಾವುದೇ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಕೂಡ ಪೇಯ್ಡ್ ಇನ್ಫಾರ್ಮರ್ಸ್ ಕೂಡ ಇರ್ತಾರೆ. ಈ ವಿಚಾರವನ್ನ ತಿಳಿದಂತ ಕೂಡಲೇ ಅಂದ್ರೆ ಎನ್ಐಎ ಒಂದು ಮಾಹಿತಿಯನ್ನ ಕೇಳುವಂತ ನಿಟ್ಟಲ್ಲಿ ಸಂಪರ್ಕ ಮಾಡಿದಂತ ಸಂದರ್ಭದಲ್ಲಿ ಅದು ಇಡೀ ದೇಶದ ತನ್ನ ಸೋರ್ಸ್ ಏನಿರುತ್ತೆ
ಎಲ್ಲರಿಗೂ ಕೂಡ ಏಕಕಾಲದಲ್ಲೇ ತಲುಪುತ್ತೆ. ಜೊತೆಗೆ ಆ ಮೂಲಕವಾಗಿ ಆತ ಯಾರು ಅನ್ನುವಂಥದ್ದು ಕಲೆ ಹಾಕುವಂಥ ನಿಟ್ಟಿನಲ್ಲಿ ಕೂಡ ಇಲ್ಲಿ ಕೆಲಸ ಆಗುವಂಥದ್ದು. ಹೀಗಾಗಿ NIA ಸಾಕಷ್ಟು ಒಂದು ನುರಿತವಾಗಿರುವಂತಹ ನಿಟ್ಟಿನಲ್ಲಿ ಈ ಪ್ರಕರಣ ಸಾಕಷ್ಟು ಚುರುಕಿನಿಂದ ಆದಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಯಾವುದಾದ್ರೂ ಒಂದು ಸಾಕ್ಷ್ಯ ಏನು ಶಂಕಿತ ಈಗ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಆತ ಸಾಕಷ್ಟು ಒಂದು ಸೂಕ್ಷ್ಮವಾಗಿ ನಡೆಯನ್ನು ಕಂಡುಕೊಂಡಿರುವಂಥದ್ದು. ಯಾಕಂದರೆ ಆತ ಬರುವಂಥ ಸಂದರ್ಭದಲ್ಲಿ ಕ್ಯಾಪ್ ಹಾಕೊಂಡಿದ್ದಾನೆ, ಗ್ಲಾಸ್ ಹಾಕೊಂಡಿದ್ದಾನೆ, ಮಾಸ್ಕ್ ಹಾಕೊಂಡಿದ್ದಾನೆ, ಇನ್ಕ್ಲೂಡಿಂಗ್ ಆತ ಫಿಂಗರ್ ಪ್ರಿಂಟ್ ಗೊತ್ತಾಗಬಾರ್ದು ಅಂತೇಳಿ ಹ್ಯಾಂಡ್ ಗ್ಲೌಸ್ಗಳನ್ನು ಕೂಡ ಬಳಸ್ಕೊಂಡಿರುವಂಥದ್ದು. ಜೊತೆಗೆ ಪೊಲೀಸರನ್ನ ಡೈವರ್ಟ್ ಮಾಡುವಂಥ ನಿಟ್ಟಲ್ಲಿ ಮೊಬೈಲ್ಗಳನ್ನು ಪದೇ ಪದೇ ಬಳಸುವಂಥದ್ದು, ಈ ರೀತಿಯಾಗಿ ಸಾಕಷ್ಟು ಒಂದು ದಿಕ್ಕು ತಪ್ಪಿಸುವಂಥದ್ದು, ಜೊತೆಗೆ ಸಾಕ್ಷಿಗಳನ್ನು ಬಿಟ್ಟು ಹೋಗದಂತೆ ಸಾಕಷ್ಟು ಒಂದು ಪ್ರಯತ್ನಗಳನ್ನು ಕೂಡ ಮಾಡಿರುವಂಥದ್ದು. ಈ ನಡುವೆ ಈ ಸವಾಲಿನ ಪ್ರಕರಣ ಏನಾಗಿದೆ, ಈಗಾಗಲೇ ಬಾಂಬ್ ಸ್ಫೋಟ ನಡೆದು 3 ದಿನ ಕಳೆದು ಇವತ್ತು 4ನೇ ದಿನ ಆಗಿರುವಂಥದ್ದು. ಎಸ್ ಜಗದೀಶ್, ಧನ್ಯವಾದ ಮಾಹಿತಿಗಾಗಿ. ನಾವೀಗ ನೋಡ್ತಾ ಇದ್ವಿ ಸ್ಫೋಟ ಪ್ರಕರಣ. ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಸ್ಫೋಟ ನಡೆಸಿದಂತಹ ಶಂಕಿತ ಉಗ್ರನ ಚಲನವಲನಗಳ ಎಕ್ಸ್ಕ್ಲೂಸಿವ್ ದೃಶ್ಯ ಟಿವಿ ನನಗೆ ಲಭ್ಯವಾಗಿರೋದು. ಓಡಾಟದ ದೃಶ್ಯವನ್ನು ನಾವು ಗಮನಿಸ್ತಾ ಇದ್ವಿ. ರಾಮೇಶ್ವರಂ ಕೆಫೆಗೆ ಬರೋದು, ಕೆಫೆಯಿಂದ ಹೋಗುವ ದೃಶ್ಯ ನಂಬರ್ 1 ನಾವು ಗಮನಿಸ್ತಾ ಇದ್ದೀವಿ. ಬಸ್ನಿಂದ ಇಳಿದಂತಹ ಶಂಕಿತ ಬಾಂಬರ್, ಈತ ಬಸ್ನಿಂದ ಇಳಿತಾ ಇರುವಂತಹ ದೃಶ್ಯ ಲಭ್ಯವಾಗಿದೆ. ದೃಶ್ಯ ನಂಬರ್ 1 ಆತ ಬಸ್ನಿಂದ ಇಳಿತಾ ಇರುವಂತಹ ದೃಶ್ಯ. ಇದು CCTV ಫುಟೇಜ್, ಎಕ್ಸ್ಕ್ಲೂಸಿವ್ ಆಗಿ ಟಿವಿ ನನಗೆ ಸಿಕ್ಕಿರುವಂತಹ ಫುಟೇಜ್, ಆತ ಇಳಿತಾ ಇರುವಂತಹ ದೃಶ್ಯ ನಂಬರ್ 2 ಬಸ್ ನಿಲ್ದಾಣದಲ್ಲಿ ಆತ ಟೈಮರ್ ಸೆಟ್ ಮಾಡುವಂತಹ ದೃಶ್ಯ 2. ದೃಶ್ಯ 2 ಬಸ್ ಸ್ಟ್ಯಾಂಡ್ ನಲ್ಲಿ ಆತ ಟೈಮರ್ ಫಿಕ್ಸ್ ಮಾಡುವಂತಹ ದೃಶ್ಯ. ಅಂದ್ರೆ ಇಷ್ಟೊತ್ತಿಗೆ ಸ್ಫೋಟ ಆಗಬೇಕು, ಆತ ಏನು ಫಿಕ್ಸ್ ಮಾಡಿದಂತಹ ಸಮಯದಿಂದ 1.5 ಗಂಟೆ ಮೊದಲು ಆತ ಅಲ್ಲಿಂದ ತೆರಳಿರ್ತಾನೆ. ಆ ಸಮಯ ಫಿಕ್ಸ್ ಮಾಡಿರೋದು ಬಸ್ ಸ್ಟ್ಯಾಂಡ್ ನಲ್ಲಿ ಇದ್ದುಕೊಂಡೆ ಅನ್ನುವಂಥದ್ದು ಕೂಡ ಗಮನಿಸಬೇಕಾದಂತಹ ವಿಚಾರ. ಇದು ದೃಶ್ಯ ನಂಬರ್ 2. ಆತ ಬಸ್ನಿಂದ ಇಳಿದಾದ ನಂತರ ಬಸ್ ನಿಲ್ದಾಣದಲ್ಲಿ ಆತ ಟೈಮರ್ ಸೆಟ್ ಮಾಡ್ತಾನೆ. ದೃಶ್ಯ ನಂಬರ್ 3 ರಾಮೇಶ್ವರಂ ಕೆಫೆಗೆ ಶಂಕಿತ ಉಗ್ರ ಎಂಟ್ರಿ ಕೊಡ್ತಾ ಇರುವಂತಹ ದೃಶ್ಯ. ವೇಗವಾಗಿ ಆತ ನಡ್ಕೊಂಡು ಬರ್ತಾ ಇರುವಂತಹ ದೃಶ್ಯ, ಶಂಕಿತ ಉಗ್ರ ಎಂಟ್ರಿ ಕೊಡ್ತಾ ಇರುವಂತಹ ದೃಶ್ಯ ನಂಬರ್ 3. ಅಂದ್ರೆ ಕೆಫೆಗೆ ಎಂಟ್ರಿ ಆಗತ್ತೆ. ಅದಾದ ನಂತರ ದೃಶ್ಯ ನಂಬರ್ 3 ಏನು ಶಂಕಿತ ಉಗ್ರ ಕೆಫೆಗೆ ಎಂಟ್ರಿ ಕೊಡ್ತಾ ಇರುವಂತಹ ದೃಶ್ಯ. ತುಂಬಾ ಬಿರುಸಾಗಿ ಆತ ನಡ್ಕೊಂಡು ಬರ್ತಾ ಇರುವಂತಹ ದೃಶ್ಯ. ಟೈಮರ್ ಫಿಕ್ಸ್ ಮಾಡಿ ಆತ ಬಂದಿರ್ತಾನೆ. ಆತನ ಗಡಿಬಿಡಿಯ ಅರ್ಥ ಮಾಡ್ಕೋಬಹುದು. ಏನಂತಂದ್ರೆ ಆತ ಟೈಮರ್ ಫಿಕ್ಸ್ ಮಾಡಿ ಬೇಗ ಅಲ್ಲಿಂದ ಇಡ್ಲಿ ತಿಂದು ತೆರಳುವಂತಹ ಪ್ಲಾನ್ ಆತಂದು. ಅಂತ ಸೀದಾ ಬಂದು ತೆರಳೋದಕ್ಕೆ ಸಾಧ್ಯ ಆಗೋದಿಲ್ಲ, ಏನಾದರೂ ತಿನ್ಬೇಕಾಗತ್ತೆ, ಪರ್ಚೇಸ್ ಮಾಡಬೇಕಾಗತ್ತೆ. ದೃಶ್ಯ ನಂಬರ್ 4 ಗೊತ್ತಾಗುತ್ತೆ. ಕೈಯಲ್ಲಿ ರವಾ ಇಡ್ಲಿ ಇರುತ್ತೆ, ಯಾವ್ದು ಬೇಗ ಸಿಗತ್ತೋ ಅದನ್ನ ಆರ್ಡರ್ ಮಾಡಿ ಬೇಗ ತಿಂದು ಅಲ್ಲಿಂದ ಬೇಗ ತೆರಳ್ತಾ ಇರುವಂತಹ ದೃಶ್ಯ. ಆತನಿಗೇನು ಅನಾಹುತ ಆಗಬಾರ್ದಲ್ವಾ, ಬೇರೆಯವ್ರ ಸತ್ರೆ ಸಾಯಿಲಿ ಪರವಾಗಿಲ್ಲ, ಆತ ಅಲ್ಲಿಂದ ಎಸ್ಕೇಪ್ ಆಗಬೇಕು ಅಂತ ಆತ ಬೇಗ ಅಲ್ಲಿಂದ ತೆರಳ್ತಾ ಇರುವಂತಹ ದೃಶ್ಯ ರಾಮೇಶ್ವರಂ ಕೆಫೆಯಲ್ಲಿ ಇಡ್ಲಿ ತಿಂದ ನಂತರ. ಇದು ದೃಶ್ಯ ನಂಬರ್ 4 ಆದ್ಮೇಲೆ ದೃಶ್ಯ ನಂಬರ್ 5 ಆತ ಅಲ್ಲಿಂದ ತೆರಳೋದು. ದೃಶ್ಯ ನಂಬರ್ 4 ಇಡ್ಲಿ ತಿಂದಿರೋದು. ದೃಶ್ಯ ನಂಬರ್ 5 ರಾಮೇಶ್ವರಂ ಕೆಫೆಯಿಂದ ನಿರ್ಗಮನ. ಅದಾದಂತ ದೃಶ್ಯ 6 ತರಾತುರಿಯಲ್ಲಿ ರಸ್ತೆಯಲ್ಲಿ ಆತ ತೆರಳ್ತಾ ಇರೋದು. ಯಾಕಂದ್ರೆ ಬಾಂಬ್ ಬ್ಲಾಸ್ಟ್ ಆದ ಕ್ಷಣದಲ್ಲಿ ಆತ ಏನಾದರೂ ಅಲ್ಲೇ ಇದ್ದಿದ್ರೆ ಸಿಕ್ಕಾಕೋತಾ ಇದ್ದ. ಹಾಗಾಗಿ ಆತ ಅಲ್ಲಿಂದ ತರಾತುರಿಯಲ್ಲಿ ತೆರಳ್ತಾನೆ. ದೃಶ್ಯ ನಂಬರ್ 6ರಲ್ಲಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಆತನ ಪ್ಲಾನು ಅಲ್ಲಿಂದ ಜಾಗ ಖಾಲಿ ಮಾಡೋದು. ಜೊತೆಗೆ ಔಟ್ ಆಫ್ ಸ್ಟೇಷನ್ ಏನಾದ್ರು ಹೋಗೋದಾಗಿದ್ರೆ ಆ ಒಂದು ಪ್ಲಾನ್ ಆತನದಾಗಿದ್ದಿದ್ರೆ ಆತ ಅದಕ್ಕೋಸ್ಕರ ತರಾತುರಿಯಲ್ಲಿ ತೆರಳ್ತಾ ಇರೋದು, ಸಿಕ್ಕಾಕೋಬಾರ್ದು ಅನ್ನೋ ಕಾರಣಕ್ಕೆ. ಅದಾದ ನಂತರ ದೃಶ್ಯ ನಂಬರ್ 7 ನಾವೆಲ್ಲರೂ ಆತಂಕಗೊಂಡಂತಹ ಆಘಾತಕಾರಿಯಾದಂತಹ ಘಟನೆ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿರೋದು. ಇದು ದೃಶ್ಯ ನಂಬರ್ 6 ನಾವೀಗ ನೋಡ್ತಾ ಇರೋದು. ಇನ್ನು ದೃಶ್ಯ ನಂಬರ್ 7 ಬರುತ್ತೆ, ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟ. ದೃಶ್ಯ ನಂಬರ್ 6 ನಾವು ಗಮನಿಸ್ತಾ ಇದ್ದೀವಿ. ಇಲ್ಲಿ ಆತ ತರಾತುರಿಯಲ್ಲಿ ರಾಮೇಶ್ವರಂ ಕೆಫೆಯಿಂದ ಹೊರಗಡೆ ಬಂದ ನಂತರ ಅಲ್ಲಿ ತೆರಳ್ತಾ ಇರುವಂತಹ ದೃಶ್ಯ. ಸುಮಾರು 100 ಮೀಟರ್ನಷ್ಟು ಆತ ನಡ್ಕೊಂಡು ಹೋಗಿ ನಂತರ ಬಸ್ಸಲ್ಲಿ ಹೋಗ್ತಾನೆ. ಬಸ್ಸಲ್ಲಿ ಆತ ತೆರಳಿರುವಂತಹ ವಿಚಾರ ಗೊತ್ತಾಗಿದೆ. ಆದರೆ ಎಲ್ಲಿ ಹೋಗಿದ್ದಾನೆ, ಎಲ್ಲಿದ್ದಾನೆ ಅನ್ನುವಂಥದ್ದು ಸದ್ಯಕ್ಕೆ ಇನ್ನೂ ಕೂಡ ಸಿಗಬೇಕಾಗಿರುವಂತಹ ಮಾಹಿತಿ.